ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ಮನೆಯಲ್ಲಿ ಉಪ್ಪಿಟ್ಟನ್ನು ಮಾಡಿರ್ತೀರಾ. ಬಿಸಿ ಬಿಸಿ ಉಪ್ಪಿಟ್ಟು ತಿಂತಿದ್ರೆ ಅದರ ಮಜಾನೇ ಬೇರೆ. ಆದರೆ ಈ ಥರ ಕುಕ್ಕರಲ್ಲಿ ಒಂದು 5 ನಿಮಿಷದಲ್ಲಿ ಕ್ವಿಕ್ಕಾಗಿ ಯಾವತ್ತಾದರೂ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೀರಾ? ಮಾಡಿಲ್ಲ ಅಂತಂದರೆ ಮಿಸ್ ಮಾಡದೆ ಮಾಡಿ. ಒಂದು 5 ನಿಮಿಷದಲ್ಲಿ ಬೇಗನೆ ಮುಗಿಸ್ಬಿಡ್ಬೋದು ಕುಕ್ಕರಲ್ಲಿ. ಫಸ್ಟು ನಾನಿಲ್ಲಿ 1 ಬೌಲ್ ಬನ್ಸಿ ರವೆ ಅಥವಾ ಮೀಡಿಯಮ್ ರವೆಯನ್ನು ತೊಗೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಡ್ರೈಯಾಗೆ ಹುರ್ಕೊಂಡಿದ್ದೀನಿ. ಎಣ್ಣೆ ತುಪ್ಪ ಏನು ಹಾಕ್ಕೊಂಡಿಲ್ಲ. ನಾನು ಈ ಥರ ಹುರ್ಕೊಳ್ಬೇಕಾಗತ್ತೆ. ದಪ್ಪ ರವೆ ಬನ್ಸಿ ರವನ್ನು ತೊಗೊಂಡಿರೋದು ನಾನು ಕುಕ್ಕರಲ್ಲೇ ಹುರ್ಕೊಳ್ತಾ ಇದ್ದೀನಿ. ಅದರಲ್ಲೇ ಒಗ್ಗರಣೆ ಹಾಕೋದ್ರಿಂದ ಅದರಲ್ಲೇ ಹುರ್ಕೊಳ್ತಾ ಇದ್ದೀನಿ. ಈ ಥರ ಹುರಿದು ತೆಗೆದಿಟ್ಬಿಟ್ಟು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಬಿಟ್ಟು 1 ದಪ್ಪ ಈರುಳ್ಳಿಯನ್ನು ಮೀಡಿಯಮ್ಮಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಮಾಡ್ತೀರಾ ಆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಫುಲ್ ಬಾಡೋದೇನು ಬೇಡ, ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ತರಕಾರಿಗಳನ್ನು ಹಾಕ್ಕೊಳ್ಬೇಕು. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿಗಳನ್ನು ಹಾಕ್ಕೊಳ್ಳಿ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು, ಒಂದು 30 ಸೆಕೆಂಡ್ಸ್ ತೊಗೊಳ್ಳೋದಷ್ಟೇ. ಈಗ ಇದಕ್ಕೆ ನಾನು ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸನ್ನು ನೋಡಿ, ನಾರ್ಮಲ್ ಕಟ್ ಮಾಡೋದಕ್ಕಿಂತ ಈ ಥರ ಕ್ರಾಸಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದ್ರ ಟೇಸ್ಟ್ ಬೇರೆಯೇ ಇರುತ್ತೆ. ಹಾಗಾಗಿ 1 ಬೌಲ್ ಬೀನ್ಸನ್ನು ನಾನು ಕ್ರಾಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಇದನ್ನು 1 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಜಾಸ್ತಿ ಏನು ಮಾಡೋದೇನು ಬೇಡ, ಜಸ್ಟ್ ಒಂದು 50 ಸೆಕೆಂಡ್ಸ್ ಫ್ರೈ ಮಾಡಿದ್ರೂ ಸಾಕಾಗತ್ತೆ. ಈಗ ಇದಕ್ಕೆ 1:3 ಅಳತೆಯಷ್ಟು ನೀರನ್ನು ಹಾಕ್ಕೊಳ್ಬೇಕು. 1 ಬೌಲ್ ರವೆಯನ್ನು ತೊಗೊಂಡಿದ್ದಲ್ಲ, ಅದಕ್ಕೆ 3 ಬೌಲ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬನ್ಸಿ ರವೆಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ 3 ಬೌಲ್ ನೀರನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಸಿ ಮಾಡಿಲ್ಲ, ಹಾಗೆ ತಣ್ಣೀರನ್ನೇ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ, ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವು ಸ್ವಲ್ಪ ತೆಳುಗಬೇಕು ಉಪ್ಪಿಟ್ಟು ಅಂತಂದರೆ ಇನ್ನೊಂದು ಬೌಲ್ ನೀರನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಕರೆಕ್ಟಾಗಿ ಸ್ವಲ್ಪ ಗಟ್ಟಿಗೆ ನಾರ್ಮಲಾಗಿ ತಿನ್ನೋ ಥರ ಬೇಕು ಅಂತಂದರೆ 3 ಬೌಲ್ ಹಾಕ್ಕೊಳ್ಳಿ. ಈಗ ಹುರಿದಿರೋ ರವೆಯನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು, ತಿರುಗಿಸ್ತಿರ್ಬೇಕು ಅಂತ ಏನೂ ಇಲ್ಲ. ಇಷ್ಟೆಲ್ಲ ಹಾಕ್ಬಿಟ್ಟು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಮುಗೀತು. ನೋಡಿ, ನಾವು ರವೆಯನ್ನು ಹಾಕಿ ತಿರುಗಿಸೋಷ್ಟರಲ್ಲೇ ಒಂದು ಕುದಿ ಬಂದೋಗ್ಬಿಡ್ತು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲನ್ನು ಬರ್ಸ್ಕೊಂಡ್ರು ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ. 1 ವಿಷಲನ್ನು ಬರ್ಸ್ಕೊಂಡು 2ನೇ ವಿಷಲ್ ಲೋ ಫ್ಲೇಮಿಗೆ ಇಟ್ಬಿಡಿ. ಲೋ ಫ್ಲೇಮಿಗೆ ಇಟ್ಬಿಟ್ಟು 2ನೇ ವಿಷಲ್ ಬರೋಷ್ಟರಲ್ಲಿ ತೆಗೆದುಬಿಡಿ ಸಾಕು. ಈಗ ನೋಡಿ, ವಿಷಲ್ ಬಂದಿದೆ, ತೆಗಿತಾ ಇದ್ದೀನಿ ಲಿಡ್ಡನ್ನು. ಏನು ಸಖತ್ತಾಗಿದೆ ಅಲ್ಲ, ನೀಟಾಗಿದೆ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿಯನ್ನು ಹಾಕ್ತಾಯಿದ್ದೀನಿ. ಹುಳಿಗೆ ನಾವು ಮೊಸರು ಹಾಕಿರೋದ್ರಿಂದ ಹುಳಿ ಏನು ಬೇಡ, ಮೊಸರು ಸ್ಕಿಪ್ ಮಾಡಿದರೆ ನಿಂಬೆಹಣ್ಣನ್ನು ಈ ಹಂತದಲ್ಲಿ ನೀವು ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಂದು. ಅಲ್ಲಿ ಎಷ್ಟು ಚೆನ್ನಾಗಿ ಉದುದ್ರಾಗೆ ಆಗಿದೆ ಅಂತೇಳಿ ನೋಡ್ಬೋದು. ಉಪ್ಪಿಟ್ಟು ತುಂಬ ತೆಳುನೂ ಆಗಿಲ್ಲ ಅಥವಾ ತಳ ಸೀದಿರೋದು ಅದೆಲ್ಲ ಏನೂ ಆಗಿಲ್ಲ. ಈ ಥರ ಕುಕ್ಕರಲ್ಲಿ ಮಾಡಿಕೊಂಡ್ರೆ ನಿಮಗೆ ಟೈಮು ಸೇವ್ ಆಗುತ್ತೆ. ಅಲ್ಲೇ ನಿಂತ್ಕೊಂಡು ತಿರುಗಿಸ್ತಾ ಇರಬೇಕಪ್ಪ ಅಂತಲೂ ಏನೂ ಇಲ್ಲ. ಎಷ್ಟು ನೀಟಾಗಿದೆ ಅಲ್ಲ, ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಈ ಥರ ಮಳೆ ಬರಬೇಕಾದ್ರೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾಯಿದ್ರೆ ಅಂತೂ ವಾವ್, ಸಖತ್ತಾಗಿರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ತರಕಾರಿನೆಲ್ಲ ಫ್ರೈ ಮಾಡಬೇಕು ಅಂತ ಇಲ್ಲ, ಏನೂ ಇಲ್ಲ. ಈ ಥರ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಉಪ್ಪಿನಕಾಯನ್ನು ಹಾಕ್ಕೊಂಡು ಬಿಸಿ ಬಿಸಿ ಉಪ್ಪಿಟ್ಟನ್ನು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ, ಬಾಯಲ್ಲಿ ನೀರು ಬರೋದಂತೂ ಪಕ್ಕ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.